ನಮಸ್ಕಾರ. ನಮಸ್ಕಾರ ಸರ್. ಹಾ ರೀ. ಇದು ಊರು ಯಾವ್ದು? ಊರು ಪಾವಗಡ ತಾಲೂಕು, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ, ತುಮಕೂರು ಜಿಲ್ಲೆ, ಬೆಂಗಳೂರು ಬೆಂಗಳೂರು. ಹಾ, ಜಮೀನು ಕೋಲಾರ. ಹೌದಾ? ಇದು ದಾಳಿಂಬೆ ಡಾಕ್ಟರ್ ಯಾರು ಬರ್ತಾರೆ ನಿಮಗೆ? ಡಾಕ್ಟರ್ ಆನಂದ್ ಅಫ್ಸರ್ ಬರ್ತಾರೆ. ಹಾ ಆನಂದ್ ಅಫ್ಸರ್ ಬರ್ತಾರೆ, ತಿಂಗಳಿಗೆ ಒಂದ್ಸತಿ ಬಂದಾಗ್ತಾರೆ. ಬಂದು ಅವ್ರು 3-4 ಐಟಮ್ ಸ್ಪ್ರೇ ಬರ್ಕೊಡ್ತಾರೆ. ಸ್ಪ್ರೇ ಔಷಧಿ ಹೋಗ್ತೀನಿ, ರೇಖಾಲ್ ತಗೋ ಬರ್ತೀನಿ, ಲೇಬರ್ ಕರ್ಕೊ ಬರ್ತೀನಿ, ಸ್ಪ್ರೇ ಮಾಡಿಸ್ತೀನಿ. ನಿಮ್ಗೆ ದಾಳಿಂಬೆ ಬಗ್ಗೆ ಸರ್, ನಾನು ಮುಂಚೆ ಇಲ್ಲಿ ನಮ್ಮೂರಲ್ಲಿ ಅವರು ನರಸಿಂಹಪ್ಪ ಅಂತ ಅವ್ರಿದ್ರು, ಅವ್ರ ತೋಟದಲ್ಲಿ ಮಾಡ್ತಾ ಇದ್ವಿ. ಅದ್ರ ಮೇಂಟೈನ್ ನಾನು ಹಂಗೆ ಮಾಡ್ತಾ ಇದ್ದೆ. ಏನಂದ್ರೆ ಅದಕ್ಕೆ ನೋಡ್ಕೊಂಡು ಡಾಕ್ಟರ್ ಕರ್ಸ್ಕೊಳ್ಳೋದು, ಔಷಧಿ ಬಳಸೋದು, ಈ ತರ ಮಾಡ್ತಾ ಇದ್ದೆ. ಅದನ್ನ ನೋಡ್ಬಿಟ್ಟು ನಮ್ಮ ಮನೆಯವ್ರು ಇಲ್ಲ ಪರವಾಗಿಲ್ಲ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಅಂದ್ಬಿಟ್ಟು ಅವ್ರು ಇಲ್ಲೇ ಇಟ್ಕೊಂಡು 4 ವರ್ಷದ ಗಂಟೆ ಇಲ್ಲೇ ಇದ್ದೀನಿ. ಚೆನ್ನಾಗಿದೆ. 400 ಗ್ರಾಮ್ ಐತೆ, ಮೇಲೆ 400 ಗ್ರಾಮ್ ಐತೆ. ನಾವು ಸಂವರ್ಧನ ಹಾಕಿದೀವಿ. 1 ವರ್ಷ 8 ತಿಂಗಳಾದಾಗ ಇತರಲ್ಲಿ ತಗೊಂಡಿದೀವಿ. ಇದು ಏಪ್ರಿಲ್ 15ಕ್ಕೆ ಇತರಲ್ಲಿ ತಗೊಂಡಿದೀವಿ. ಏಪ್ರಿಲ್ 15ಕ್ಕೆ ಇತರಲ್ಲಿ ತಗೊಂಡು ಅದಕ್ಕೆ ಫರ್ಟಿಗೇಷನ್ ಎಲ್ಲ DAP 300 ಗ್ರಾಮು, ಆಮೇಲೆ ಪೊಟ್ಯಾಸಿಯಂ, ಮ್ಯಾಗ್ನೇಷಿಯಂ ಎಲ್ಲ ಹಾಕಿ ನಮ್ಮ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಸಂವರ್ಧನ ಅಂತ ಬರ್ತೈತಿ. ಆ ಕಡೆ 1 kg ಬೋನ್ ಮಿಲ್ಲು ಎಲ್ಲ ಹಾಕಿಬಿಟ್ಟಿದೀವಿ. ಹಾಕ್ಸ್ಬಿಟ್ಟು ಅದು ಮಲ್ಚಿಂಗ್ ಮಾಡಿಸ್ಬಿಟ್ಟಿವಿ. ಮಲ್ಚಿಂಗ್ ಮಾಡಿಸಿ ನಿಸ್ತಾ ವಾಟರ್ ಸಾಲ್ಯುಬಲ್ ದಲ್ಲಿ ಬೆಳೆ ತಗೊಂಡಿದ್ವಿ. ಯಾವ್ದು ನೆಕ್ಸ್ಟ್ ಸಾಯಿಲ್ ಅಪ್ಲಿಕೇಶನ್ ಯಾವ್ದು ಮಾಡಿಲ್ಲ. ಸಂವರ್ಧನ ಮಾತ್ರ 1 kg ಹಾಕಿ ಸಾಯಿಲ್ ಅಪ್ಲಿಕೇಶನ್ ಹಾಕಿ ಮಲ್ಚಿಂಗ್ ಮಾಡಿದ್ಮೇಲೆ ಅದ್ರ ಮೇಲೆ ವಾಟರ್ ಸಾಲ್ಯುಬಲ್ ಮೇಲೆ ತರಿಸಿದೀವಿ. ಡ್ರಿಪ್ ಅಲ್ಲಿ ಎಲ್ಲ ನಮ್ ಕೇಸ್ ಒನಾಟದು ಎಲ್ಲ ಚೆನ್ನಾಗಿ ಕೊಟ್ಟಿದೀವಿ. ಸ್ಪ್ರೇದಲ್ಲಿ ಬ್ರಾಸ್ಕೋಪೇಟು, ಪಂಗಿನೆಲ್ಲು ಈ ತರ ಎಲ್ಲ ಕೊಡ್ತೀವಿ. ಡಾಕ್ಟರ್ಸನು, ಜಾಂತೋನೆಲ್ಲು ಎಲ್ಲ ಸ್ಪ್ರೇಗಳು ಮಾಡಿದೀವಿ. ಸೈಜರ್ ಸುಮಾರು ಇಲ್ಲ ಅಂದ್ರೆ ಒಂದು 200-250 ಲೀಟರ್ ಸೈಜರ್ ಬಿಟ್ಟಿದ್ವಿ ಸರ್. ಸೈಜರ್ ಮಾತ್ರ ಬಹಳ ಬಿಟ್ಟಿದೆ ಸೈಜರ್. ಅದರಿಂದ ನನಗೆ ಇದು ಈ ತೋಟದಲ್ಲಿ ಸ್ವಲ್ಪ ಹೊಸದಾಗಿ ಕಾಣಿಸ್ತಾ ಇತ್ತು. ಅಂದ್ರೆ ಸೈಜ್ ಬಂದಿರೋದು ಇಷ್ಟು ಲೋಡ್ ಇದ್ದಾಗಲೂ ಇಷ್ಟು ಲೋಡ್ ಐತೆ ಬಿಟ್ಟಿದ್ರಿಂದ ಇದು ಬಂದೈತಿ. ಇನ್ನೊಂದು ಈ ತೋಟದಲ್ಲಿ ನನಗೆ ಒಂದೇ ಸೈಜ್ ಬರೋಕ್ಕೆ ಕಾರಣ ಸೈಜರ್ ಇರಬೇಕು ಅನಿಸ್ತಾ ಇದೆ. ಇನ್ನೊಂದು ರೀಸನ್ ಐತೆ, ಚೆನ್ನಾಗಿ ಗಿಡ ಬೆಳೆದ ಮೇಲೆ ಬಿಟ್ಟಿದ್ದಾರೆ. ಕೆಲವ್ರು ಏನ್ ಮಾಡ್ತಾರೆ, ಒಂದೊಂದೇ ವರ್ಷಕ್ಕೆ ಬಿಡ್ತಾರೆ, ಒಂದೊಂದು ವರ್ಷಕ್ಕೆ 14 ತಿಂಗಳಿಗೆ 15 ತಿಂಗಳಿಗೆ ಬಿಡ್ತಾರೆ. ಅದೆಲ್ಲ ಮಾಡ್ಬಾರ್ದು. 2 ವರ್ಷ ಆದ್ಮೇಲೆ ಇವ್ರು ಹಣ್ಣಿಗೆ ಬಿಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ, 20-25 kg ಆರಾಮ್ ಬರುತ್ತೆ, ಒಳ್ಳೆ ಮಾಲ್ ಬರುತ್ತೆ. ಅದ್ ಮಾಡ್ತಾರೆ. ಅದೇನಾಗತ್ತೆ, ಜಲ್ದಿ ಬಿಟ್ಟು ಏನಾಗತ್ತೆ, ಗಿಡನೇ ವೀಕ್ ಆಗ್ತವೆ. ಒಂದೇ ವರ್ಷಕ್ಕೆ ಏನ್ ಬಿಡ್ತಾರಲ್ಲ ಹಣ್ಣ, ಅದು ಪಕ್ಕ ಬಿಟ್ಟಿರ್ತದೆ ಸರ್ ಸೈಜರ್. ಸೆಟ್ಟಿಂಗ್ ಸ್ಟೇಜ್ ಅಲ್ಲಿ ಇದಕ್ಕೆ ಹೆಚ್ಚಾಗಿ ಗ್ರೋಸ್ಟಿಮು, ಗೋರ್ಟಾರು, ಟ್ರಿಪಲ್ ಎಲ್ಲ ಗೋಟಾರ್ ಅದೆಲ್ಲ ಕೊಟ್ಟಿದ್ದೀವಿ. ಸಿಲಿಕಾನ್ ಸ್ಪ್ರೇ 3 ಸರಿ ಆಗಿದೆ ಇದಕ್ಕೆ. ಆರ್ಥೋಸ್ಯಾಲಿಸಿಲಿಸ್ ಕೂಡ ಮಾಡಿದೀವಿ. ಬ್ಲೈಟ್ ಏನು ಒಂದು ಗಿಡದಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಬ್ಲೈಟ್ ಇಲ್ಲ. ಸೈಜ್ ನೋಡ್ರಿ ಹೆಂಗೈತಿ ಗಿಡ. ಇದಕ್ಕೆ ವಯಸ್ಸು ಐತೆ ನೋಡ್ರಿ ಗಿಡ. ಇದಕ್ಕೆ ಚೆನ್ನಾಗಿ ಸೆಟ್ಟಿಂಗ್ ಆಗ್ತದೆ. ಎಲ್ಲ ಚೆನ್ನಾಗೈತೆ. 400 ಗ್ರಾಮ್ ಐತೆ. 400 ಗ್ರಾಮ್ ಐತೆ. 400 ಗ್ರಾಮ್ ಐತೆ. ಒಳ್ಳೆ ಸೈಜ್ ಐತೆ. ಸಂವರ್ಧನ ಬ್ರೀಡಿಂಗ್ ಮಾಡತ್ತಾರ ನೋಡ್ರಿ. ಡ್ಯಾಮೇಜ್ ಏನಿಲ್ಲ. ಇಲ್ಲ ಡ್ಯಾಮೇಜ್ ಆಗಿಲ್ಲ. ಇಲ್ಲ ಡ್ಯಾಮೇಜ್ ಆಗಿಲ್ಲ ಸರ್. ಏನಿಲ್ಲ ಸರ್, ಎಷ್ಟು ಬಿಡ್ತೀರಿ ಒಳ್ಳೇದದು. ಅದು ಕೆಮಿಕಲ್ಸ್ ಅಲ್ಲ. ಸೈಜರ್ ಅದು ಕೆಮಿಕಲ್ಸ್ ಅಲ್ಲ. ನೋ ಕೆಮಿಕಲ್ಸ್. ನೀವು ಬೇಕಾದಾಗ ನೀವು ಅದ್ರಾಗ ಅಂದ್ರೆ ನಿಮ್ಗೆ ಬೋರ್ನೋಟ್ ಆದಂಗೆ ಡೈಲಿ ಬೇಕಲ್ಲ. ಅದು ಕಾಫಿ ಚಾ ಕುಡಿದ್ರೆ ಡೈಲಿ ಬೇಕಲ್ಲ, ಆತರ ಅದು ಕಾಫಿ ಪಾಟ. ಸೈಜರ್ ಅಂದ್ರೆ ಸ್ಟಿಮ್ಯುಲೆಂಟ್ ಮಾಡುತ್ತೆ. ಮಿಸ್ ಮಾಡಿ ಕೆಮಿಕಲ್ಸ್ ಇದ್ರಲ್ಲಿ ಯಾವುದೂ ಇಲ್ಲ. ಪ್ಯೂರ್ ಆರ್ಗ್ಯಾನಿಕ್ ಚೆನ್ನಾಗಿದೆ. ಸರಿ, ಎಲ್ಲಿ ಕುಡಿಯೋಣ.